ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ನಾನು ಯಾರಿಗ್ ಬೇಕಾದ್ರೂ ಕೂಗ್ ಹೇಳ್ಬೋದು, ನಾನು ಇಂಥವ್ರು ಹೆಂಡ್ತಿ ಅಂತ, ಕೋಟೆ ಮನೆ ಸೊಸೆ ಅಂತ. ನನಗಷ್ಟೇ ಸಾಕು. ನಾನು ಬಯಸಿದ ಎಲ್ಲವನು ಈ ಮನೆಯವ್ರು ಕೊಟ್ಟಿದ್ದೀರಾ. ಇದಕ್ಕಿಂತ ಜಾಸ್ತಿ ನಾನು ಏನು ಕೇಳೋದಿಲ್ಲ. ಏನೋ ಇದು ಲಕ್ಷ್ಮಣ, ಪದ್ಮ ಹೇಳ್ತಿರೋದು. ನೀನಾದ್ರೂ ಅವಳಿಗಿರಕ್ಕೆ ಹೇಳೋ. ಎಲ್ಲರೂ ಒಟ್ಟಿಗೆ ಜೀವನ ಮಾಡೋಣ. ನಾನು ಅವ್ರ ಹತ್ರ ಈ ವಿಷಯ ಎಲ್ಲ ಮಾತಾಡಿದ್ದೀನಮ್ಮ. ಈ ವಿಚಾರದಲ್ಲಿ ನನ್ನ ನಿರ್ಧಾರನೇ ಅವ್ರ ನಿರ್ಧಾರ. ನಾನು ಇವರು ಒಂದಾಗೋ ಟೈಮಲ್ಲಿ ಈ ವಿಷಯ ಇಲ್ಲಿವರೆಗೆ ಮುಂದುವರಿಬೋದು ಅಂತ ಅಂದಾಜೇ ಇರಲಿಲ್ಲ. ಈಗ ಆಗಿದ್ದೆಲ್ಲ ಆಗೋಗಿದೆ. ನಾನು ಇನ್ನು ಮುಂದಕ್ಕೆ ಇಲ್ಲೇ ಇದ್ರೆ ಸಮಾಜಕ್ಕೆ ತಪ್ಪು ಸಂದೇಶ ಹರಡ್ದಂಗೆ ಆಗುತ್ತೆ. ಮದುವೆ ಆಚೆಗಿನ ಸಂಬಂಧಗಳು ಒಪ್ಪಿಗೆ ಅಂತ ಆಗುತ್ತೆ. ಅದು ಯಾವತ್ತೂ ಸರಿಯಲ್ಲ. ಬೇರೆಯವ್ರ ಹೆಂಡ್ತಿನ ಗಂಡನ್ನ ಕದಿಯೋಕ್ಕೆ ಇಲ್ಲಿ ಯಾರಿಗೂ ಹಕ್ಕಿಲ್ಲ. ಮದುವೆ ಅನ್ನೋದು ಒಂದು ಪವಿತ್ರ ಸಂಬಂಧ. ಅದರಲ್ಲಿ ಗಂಡ ಹೆಂಡತಿ ಅಷ್ಟೇ ಇರಬೇಕು. ಮೂರನೇ ಅವರಿಗೆ ಅಲ್ಲಿ ಜಾಗ ಇರಬಾರ್ದಮ್ಮ. ನನ್ನ ಪುಣ್ಯಕ್ಕೆ ನೀವೆಲ್ಲ ಇಷ್ಟು ಒಳ್ಳೆಯವರಿದ್ರಿ, ನಾನು ಬದುಕೊಂಡೆ. ಎಲ್ರಿಗೂ ಕೋಟೆ ಮನೆ ಸಿಗಲ್ಲ ಅಲ್ವಾ? ಹಾಗಿರುವಾಗ ಇಂಥ ಸಂಬಂಧಗಳಿಂದ ದೂರ ಇದ್ರೆ ಎಲ್ಲರಿಗೂ ಒಳ್ಳೇದು. ಪದ್ಮ, ನಿಂದು ಬಹಳ ಉದಾತ್ತವಾದ ಧ್ಯೇಯ ತಾಯಿ. ಹೀಗೆಲ್ಲ ಮಾತಾಡಿ ನಮ್ಮ ಬಾಯಿನ ಕಟ್ಟಾಕ್ಬಿಡ್ತಿದ್ದೀಯಮ್ಮ. ಪದ್ಮ, ಹೊರಡ್ಲೇಬೇಕಾ? ಪದ್ಮ, ಹಬ್ಬ ಹರಿದಿನಕ್ಕಾದ್ರೂ ಮನೆಗೆ ಬರ್ತೀಯ ಅಲ್ವಾ? ಈ ಕೋಟೆ ಮನೇಲಿ ನಿನಗೂ ಒಂದು ಜಾಗ ಇದೆ. ಖಂಡಿತ ಖಂಡಿತ ಬರ್ತೀನಮ್ಮ. ನಚ್ಚಿಗೆ ನಿಮ್ಮೆಲ್ಲರ ಪ್ರೀತಿ ಸಿಗ್ಬೇಕು, ಅದವನ ಹಕ್ಕು. ಖಂಡಿತ ಅದಕ್ಕಂತೂ ನಾನು ಮೋಸ ಮಾಡಲ್ಲ. ಹಾಗಂತ ಇಲ್ಲೇ ಇದ್ದು ನನಗೆ ನಾನು ಮೋಸ ಮಾಡ್ಕೊಳ್ಳಲ್ಲ. ಸರಿ, ಮುಂದೆ ಏನು ಮಾಡಬೇಕು ಅಂತಿದೀಯಮ್ಮ? ಅಪ್ಪಾಜಿ, ಹೈದರಾಬಾದಲ್ಲಿ ಒಂದು ಕೆಲಸ ಹುಡ್ಕೊಂಡಿದ್ದೀನಿ. ನನ್ನ ಕ್ವಾಲಿಫಿಕೇಷನ್ಗೆ ತಕ್ಕನಾದ ಕೆಲಸ ಅದು. ನನಗೆ ನನ್ನ ಮಗನ ನೋಡ್ಕೊಳ್ಳೋಕ್ಕೆ ಅಷ್ಟು ಸಾಕು. ಜೊತೆಗೆ ನಚ್ಚಿಗೆ ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.